ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಪವನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ನಾವು 3 ಗಂಟೆಗೆ ಎದ್ದು ಇಲ್ಲೇ ತುರ್ಬಿ ಹಾಳೊಳಗೆ ಏನು ಸ್ಟೇ ಮಾಡಿದ್ವಲ್ಲ, 3 ಗಂಟೆಗೆ ಎದ್ದು ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿ ಹಾಲು ಕುಡಿಯೋರು ಹಾಲು, ಟೀ ಕುಡಿಯೋರು ಟೀ ಕುಡಿದು ಈಗ ಹೊಂಟಿವಿ ನೋಡ್ರಿ. ಈಗ ನಮ್ಮದು ನೆಕ್ಸ್ಟ್ ಸ್ಟಾಪ್ ಬರೋದು ಸಿಂಧನೂರು, ಫಸ್ಟ್ ಸ್ಟಾಪ್. ಅಲ್ಲೇ ಟಿಫನ್ನದ ವ್ಯವಸ್ಥೆ ಮಾಡ್ಯಾರ. ಸೊ ಬರ್ರಿ ಹೋಗೋಣ. ಇವತ್ತು ಮಾರ್ನಿಂಗ್ ವ್ಯೂ ಅದೆಲ್ಲ ಹೆಂಗಿರುತ್ತೆ ನೋಡೋಣ ಬರ್ರಿ. ಸಿನ್ನೂರೊಳಗೆ ನಾವು ಈಗ ನಾಷ್ಟಾಕ್ಕೆ ಸ್ಟಾಪ್ ಮಾಡೀವಿ. ಇಲ್ಲೆಲ್ಲ ಪಾದಯಾತ್ರೆಗಳು ಕುಂತಾರೆ ನೋಡ್ರಿ. ಇವರೆಲ್ಲ ನಮಗೂ ಮುಂಚೆಗೆ ಬಂದು ಕುಂತಾರೆ ನೋಡ್ರಿ ಇಲ್ಲೇ ಈ ಫ್ರೆಂಡ್ಸ್, ನಾವೇನು ಜಲ್ದ್ ಬಂದಿದ್ವಲ್ಲ, ಸೊ ಜಲ್ದ್ ಬಂದಿದ್ದಕ್ಕೆ ಹಂಗೆ ಸುಮ್ಮನೆ ಇಲ್ಲೇ ಕಾಮಿಡಿ ಮಾಡ್ಕೊಂಡು ಕುಂತಿದ್ವಿ. ಈ ಥರ ಕಾಮಿಡಿ ಮಾಡ್ಕೊತಿದ್ರೆ ಅವಾಗವಾಗ ದಾರಿ ಸಾಗಿದ್ದು ಗೊತ್ತಾಗಲ್ಲ. ಆಮೇಲೆ ನಮಗೆ ಎಷ್ಟು ಪೇನ್ ಆಗಿರುತ್ತಲ್ಲ, ಆ ಪೇನ್ ಎಲ್ಲ ನಾವು ಮರೆತು ಬಿಡ್ತೀವಿ. ಈ ಥರ ಅನುಭವ ಸಿಗೋದು ಪಾದಯಾತ್ರೆ ಒಳಗಂತ ನನಗನ್ಸುತ್ತೆ. ಸೊ ನೀವು ಒಂದ್ಸತಿ ಪಾದಯಾತ್ರೆ ಮಾಡಿ ಆ ಅನುಭವನ ತಗೋರಿ. ನೋಡ್ರಿ, ಈ ಆಂಜನೇಯ ಗುಡಿ ಒಳಗೆ ನಾಷ್ಟಾದ ವ್ಯವಸ್ಥೆ ಐತೆ ನಮಗೀಗ. ಅಗ್ನಿ ಆಂಜನೇಯ ದೇವಸ್ಥಾನ ಅಂತ ಹೇಳಿದ. जय हो श्री राम की, जय सिया राम की, जय हो श्री राम की, जय सिया राम की। सुखदाई है धुन ये बड़े काम की, सुखदाई है धुन ये बड़े काम की। राम का नाम मन में बसाया करो, राम का नाम मन में बसाया करो। जय हो श्री राम की, जय सिया राम की, जय हो श्री राम की, जय सिया राम की। सुखदाई ಫ್ರೆಂಡ್ಸ್, 3ನೇ ದಿನ ಪಾದಯಾತ್ರೆ ಒಳಗೆ ನಾವು ಈಗ ಸಿಂಧನೂರಿಗೆ ಬಂದೀವಿ. 3ನೇ ದಿನ ಪಾದಯಾತ್ರೆ ಒಳಗೆ ನಾವು ಸಿಂಧನೂರಿಗೆ ಬಂದೀವಿ. ಸೊ ಇಲ್ಲಿ ಭಾಳ ವರ್ಷದಿಂದ ನಮಗೆ ನಾಷ್ಟಾದ ಸೇವೆ ಅದನ್ನು ಮಾಡಿಕೊಂಡು ಬಂದಾರ ಈ ಫ್ಯಾಮಿಲಿ ಇಲ್ಲಿ ಐತಿ. ಅವ್ರ ಜೊತೆ ಮಾತಾಡ್ಸೊಂಬರ್ರಿ. ಸರ್ ಹೇಳ್ರಿ, ನಿಮ್ಮ ಹೆಸರು ರೀ? ನಮ್ಮ ಹೆಸರು ಶಂಕರಸ್ಥ ಅಂತ ಹೇಳ್ರಿ. ಹಾಂ ರೀ. ಇದು ನಾವು ಪ್ರತಿ ವರ್ಷವೂ ಮಂತ್ರಾಲಯ ಪಾದಯಾತ್ರೆಗೆ ಮಾಡ್ತೀವಿ ರೀ. ಅದು ಯಾವಾಗಿಂದ ಬರ್ತಾರ ಅವರಿಂದ ಮಾಡ್ಕೊಂತ ಇದೀವಿ. ಹೌದನ್ರಿ? ಪ್ರತಿ ವರ್ಷ ಕೂಡ ಮಾಡ್ತೀವಿ. ರಾಯರ ಆಶೀರ್ವಾದದಿಂದ ಮಾಡ್ಕೊತಾ ಇದ್ದೀವಿ. ಮುಂದೆ ಕೂಡ ಮಾಡ್ತೀವಿ. ಅವರ ಆಶೀರ್ವಾದ ಎಲ್ಲರಿಗೂ ಬಯಸ್ತೀವಿ. ಹರೇ ಶ್ರೀನಿವಾಸ. ಫ್ರೆಂಡ್ಸ್, ಒಂದೊಂದು ಸತಿ ಈ ಥರ ರೋಡ್ ಒಳಗೆ ನಾವು ನಡ್ಕೊತ ಹೋಗುವಾಗ ಇನ್ನೇನು ಸಾಕು ಬಿಡಪ್ಪ, ಭಾಳ ಕಾಲೆಲ್ಲ ಪೇನ್ ಆಗಕತ್ತವ ಅಂತ ಅನ್ಸುತ್ತೆ. ಹಂಗೆ ಅನ್ನಿಸ್ದಾಗೆಲ್ಲ ನಮಗೆ ಹಿಂದಿಂದ ಯಾರೋ ಒಬ್ಬರು ಯಾವುದೋ ಒಂದು ಶಕ್ತಿ ಪುಷ್ ಮಾಡ್ದಂಗೆ ಆಗುತ್ತೆ. ಆ ಶಕ್ತಿ ಮತ್ತು ಯಾರೆಲ್ಲ ರಾಯರ ಅಂತ ಹೇಳಕ್ಕೆ ಅದನ್ನು ಒಂದು ಅನುಭವಿಸ್ದವರಿಗೆ ಗೊತ್ತು ಅದನ್ನು. ಸೊ ಎಲ್ಲರೂ ಇದನ್ನು ಅನುಭವ ತೊಗೋಬೇಕಂತ ನನ್ನ ಒಂದು ಅನಿಸಿಕೆ. ಫ್ರೆಂಡ್ಸ್, ಇವಾಗ ಟೈಮ್ ಎಷ್ಟಾಗೈತೆ ನೋಡ್ರಿ. ಇಲ್ಲೇ ನೋಡ್ರಿ 12:11
ಫ್ರೆಂಡ್ಸ್ ಈಗ ಟೈಮ್ 12-11 ಆಗೈತಿ. ನಾವು ಇವಾಗ ವೆಂಕಟಾಪುರ ಒಳಗೆ ಊಟಕ್ಕೆ ಬಂದಿವಿ ರಾಮದೇವ್ರ ಗುಡಿ ಒಳಗೆ. ಸೊ ಈ ಗುಡಿ ತೋರಿಸ್ತೀನಿ ಬರ್ರಿ ನಿಮಗೆ. ಇದು ವೆಂಕಟೇಶ್ವರ ದೇವಸ್ಥಾನ ಚಿನ್ನೂರಾಗಿಂದ ಬಿಟ್ಬಿಟ್ಟು ಈಗ ಭೋಜಾ ಕ್ಯಾಂಪ್ ಹತ್ರ ಬಂದಿದ್ದೀವಿ. ಈಗ ಎಷ್ಟು ಕಿಲೋಮೀಟರ್ ನಡೆದಿವ್ರಿ ಸರ್? ಈಗ ಎಷ್ಟು ಕಿಲೋಮೀಟರ್ ಅಂದರೆ ಈಗ 15 ಕಿಲೋಮೀಟರ್ ಬಂದಿದ್ದೀವಿ. 15 ಕಿಲೋಮೀಟರ್ ಮುಂದೆ 15 ಕಿಲೋಮೀಟರ್ ಇದೆ. ಹಾಂ ರೀ. ಇವು ಕಾಲು ಗೀಲು ಬ್ಯಾನ್ ಆದ್ರೆ ಏನು ಮಾಡ್ತೀರಿ ಸರ್? ಎಲ್ಲ ರಾಯರ ಆಶೀರ್ವಾದ, ರಾಯರ ಅನ್ನೋದು ನೆನೆಸ್ಕೊಳ್ಳೋದು ಮುಂದೆ ಹೋಗೋದು. ಎಲ್ಲ ರಾಯರ ಭಗವಂತ. ಹರೇ ಶ್ರೀನಿವಾಸ. ಬದ್ಲಿ ಹೇಳಕತ್ತಿ. ಆಂಜನೇಯ ದೇವಸ್ಥಾನ ಐತೆ ನೋಡ್ರಿ, ಅಪಾಯ ಆಂಜನೇಯ ದೇವಸ್ಥಾನ. ಫ್ರೆಂಡ್ಸ್ ನೋಡ್ರಿ, ಅತ್ಯಂತ ದುರ್ಗಮ ದಾರಿ ಒಳಗೆ ಕಷ್ಟ ಸುಖ ಎಲ್ಲನೂ ಅನುಭವಿಸಿ ಈಗ ದಡೇಸೂಗೂರು ಅಂತೇಳ್ರಿ, ಇದು ದಡೇಸೂರು ಅಂತ ಕರೀತಾರೆ. ಈ ಊರೊಳಗೆ ಇಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಒಳಗೆ ವಸ್ತಿ ಮಾಡಕತ್ತೀವಿ. 3ನೇ ದಿನದ ವಸ್ತಿ ದಡೇಸೂರು. ಬರ್ರಿ ಹೋಗೋಣ. ಆದರೂ ರಾಘವೇಂದ್ರ ಸ್ವಾಮಿನ ನೋಡ್ಬೇಕಂದ್ರೆ ಭಾಳ ಪುಣ್ಯ ಮಾಡಿರ್ಬೇಕ್ರಿ. ಪಾದಯಾತ್ರೆಯಿಂದ ಮಾಡ್ಬೇಕಂದ್ರೆ ದರ್ಶನ ರಾಯರ್ದು ಭಾಳ ಪುಣ್ಯವಂತರಿಗೆ ಅಷ್ಟ ಸಿಗುತ್ತೆ ಅನ್ಸುತ್ತೆ. ನಾನು ಅದ್ರೊಳಗೆ ಒಬ್ಬ ಓದಿನ ಅನ್ನೋದಕ್ಕೆ ಭಾಳ ಹೆಮ್ಮೆ ಅನ್ಸುತ್ತೆ ರೀ. ನಂಗೆ ಖುಷಿನೂ ಆಗುತ್ತೆ. ಮುಂದೆ ದಾರಿ ಹೆಂಗಿರುತ್ತೆ ಗೊತ್ತಿಲ್ಲ. ರಾಯರು ಒಟ್ಟು ಕರೆಸ್ಕೊಬೇಕಂತ ಡಿಸೈಡ್ ಮಾಡ್ಯಾರ ಅಂದಮ್ಯಾಗ ಕರೆಸ್ಕೊಂತಾರೆ. ಆಗಲೇ ನಮ್ಮ 2 ಗಾಡಿ, ಒಂದು ಲಗೇಜದ್ದು ಒಂದು ಊಟದ್ದು 2 ಗಾಡಿನೂ ಬಂದು ಇಲ್ಲೇ ಮುಂದಲ್ದ ಅರೇಂಜ್ಮೆಂಟ್ ಮಾಡಕತ್ತಾರೆ ರೀ. ನಾವು ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಷ್ಟ ನೋಡ್ರಿ ನಮ್ಮ ಕೆಲಸ. ದಡೇಸೂರೊಳಗೆ ಈ ಥರ ನಮಗೆ ವಸತಿ ಕೊಟ್ಟಾರ ನೋಡ್ರಿ, ಇಲ್ಲಿ ತೋರಿಸ್ತೀನಿ. ಕೃಷಿ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸೋಣ. ಹಾಗೂ ಫ್ರೆಂಡ್ಸ್, ನಾವಿಲ್ಲೇ ದಡೇಸೂಗೂರೊಳಗೆ ರಾಯರ ಭಜನೆ ಅದನ್ನೆಲ್ಲ ಮಾಡಿ ಊಟ ಮಾಡಿ ಇವಾಗ ಮಲ್ಕೋಬೇಕ್ರಿ. ಸೊ ಇವಾಗ ಮಕ್ಕೋತೀವಿ. ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.